ಪತಿ ಅಕ್ರಮ ಸಂಬಂಧಕ್ಕೆ ಬೇಸತ್ತು ಪತ್ನಿ ಕೊಲೆ ಮಾಡಿದ್ದಾಳೆ. ಮನೆ ಕೆಲಸದವಳ ಜೊತೆಗೆ ಪತಿ ಅಕ್ರಮ ಸಂಬಂಧ ಹೊಂದಿದ್ದ ಅನ್ನೋ ಶಂಕೆಯ ಮೇರೆಗೆ ಪತಿಯನ್ನೇ ಕೊಲೆ ಮಾಡಿದ್ದಾಳೆ ಪತ್ನಿ. ಪತಿ ಭಾಸ್ಕರ್ ಎಂಬಾತನನ್ನ ಕೊಲೆಗೈದು ಪತ್ನಿ ಶ್ರುತಿ ನಾಟಕವಾಡಿದ್ದಾಳೆ. ಗಲಾಟೆ ವೇಳೆ ಪತಿ ಮುಖಕ್ಕೆ ಬಲವಾಗಿ ಹೊಡೆದಿದ್ಲಂತೆ ಶ್ರುತಿ. ಗಂಡನನ್ನ ಕೊಂದು ಪೊಲೀಸರ ಮುಂದೆ ಕಥೆ ಹೇಳಿದ್ಲು. ಕುಡಿದು ಬಂದು ಬಾತ್ರೂಮ್ನಲ್ಲಿ ಬಿದ್ದು ಸತ್ತು ಹೋಗಿದ್ದಾನೆ ಅಂತ ಕಥೆ ಹೇಳಿದ್ಲು. ಪತಿಯನ್ನ ಕೊಂದು ಸ್ನಾನ ಮಾಡಿಸಿ ಮಲಗಿಸಿ ಕಥೆ ಕಟ್ಟಿದ್ಲು ಪತ್ನಿ. ವಿಚಾರಣೆ ನಡೆಸಿದಾಗ ಭಾಸ್ಕರ್ ಕೊಲೆ ಕಹಾನಿ ರಿವೀಲ್ ಆಗಿದೆ. ಸುದ್ದುಗುಂಟೆ ಪಾಳ್ಯ ಪೊಲೀಸರಿಂದ ಪತ್ನಿ ಶ್ರುತಿಯ ಬಂಧನ ಆಗಿದೆ. ಪತಿಗೆ ಅಕ್ರಮ ಸಂಬಂಧ ಇದೆ ಅಂತ ಶಂಕೆ ಬಂದಿತ್ತು, ಅವಳಿಗೆ ಅನುಮಾನ ಬಂದಿತ್ತು. ಅದು ಯಾರ ಜೊತೆ? ಕೆಲಸದವಳ ಜೊತೆಗೆ. ಪತಿಗೆ ಅಕ್ರಮ ಸಂಬಂಧ ಇದೆ ಅಂತ ಪತಿಯನ್ನ ಕೊಂದಿದ್ದಾಳೆ. ಕೊಂದ ನಂತರ ಒಂದು ಒಳ್ಳೆ ಕತೆ ಹೇಳಿದ್ದಾಳೆ. ಏನಾ ಕತೆ? ಕುಡಿದು ಬಂದು ಜಾರಿ ಬಿದ್ದು ಸತ್ತು ಹೋಗಿದ್ದಾನೆ ನನ್ನ ಗಂಡ ಅಂತ ಹೇಳಿದ್ಲು. ಆ ನಂತರ ಅವನನ್ನು ಸ್ನಾನ ಮಾಡಿಸಿದ್ಲಂತೆ ಈಕೆ. ಅಂಕಿತಾ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಅಂಕಿತಾ, ಒಂದು ಕಡೆ ಕೊಲೆ ಮಾಡಿದ್ದು ಯಾರು? ಪತ್ನಿ. ಆದರೆ ಕತೆ ಮಾತ್ರ ಬಹಳ ಚೆನ್ನಾಗಿ ಹೇಳಿದಾಳೆ ಅಂತ ಕೊನೆ ಗೊತ್ತಾಗಿದೆ ಹೇಗೆ ಪೊಲೀಸರಿಗೆ? ನಡೆದಿರುವಂತಹ ಘಟನೆ ಇದು. ಪತಿ ಪತ್ನಿ ಇಬ್ಬರು ಕೂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಮನೆಯ ಕೆಲಸವನ್ನ ನಿರ್ವಹಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಒಬ್ಬ ಮನೆ ಕೆಲಸದಾಕೆಯನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಆದ್ರೆ ದಿನ ಕಳೆದಂತೆ ಆ ಮನೆ ಕೆಲಸದಾಕೆಯ ಜೊತೆ ಪತಿ ಸಲುಗೆಯಿಂದ ಮಾತಾಡ್ತಾರೆ ಅಂತ ಹೇಳಿ ಕ್ಷುಲ್ಲಕ ಕಾರಣಕ್ಕೆ ಪತ್ನಿ ಪದೇ ಪದೇ ಜಗಳವನ್ನ ಮಾಡ್ತಾ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಕಳೆದ 2 ದಿನಗಳ ಹಿಂದೆ ಏಕಾಏಕಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗುತ್ತೆ. ಗಲಾಟೆ ತಾರಕಕ್ಕೇರಿರುವಂಥದ್ದು. ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ್ಲೂ ಕೂಡ ಆ ಮನೆ ಕೆಲಸದಾಕೆಯನ್ನ ಇಟ್ಟುಕೊಂಡು ಪತ್ನಿ ಜಗಳ ಮಾಡೋದು ಸರ್ವೇ ಸಾಮಾನ್ಯ ಆಗಿತ್ತು. ಈ ರೀತಿ ಮಾತಿಗೆ ಮಾತು ಬೆಳೆದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ವಸ್ತುವಿನಿಂದ ಏಕಾಏಕಿ ಭಾಸ್ಕರ್, ಅಂದ್ರೆ ಆಕೆಯ ಪತಿ ಏನಿದ್ದಾನೆ ಭಾಸ್ಕರ್ ಮುಖಕ್ಕೆ ಒಂದು ವಸ್ತುವಿನಿಂದ ಆಕೆ ಹೊಡಿತಾಳೆ. ಆ ಸಂದರ್ಭದಲ್ಲಿ ಆತ ಸ್ಥಳದಲ್ಲೇ ಬೀಳ್ತಾನೆ. ಆಗ ಆಕೆಗೆ ಗೊತ್ತಾಗುತ್ತೆ ಈತ ಸತ್ತು ಹೋಗಿದ್ದಾನೆ ಅಂತ. ಅದಾದ ಬಳಿಕ ಆಕೆನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನ ಕೊಡ್ತಾಳೆ. ಅಂದ್ರೆ ನನ್ನ ಗಂಡ ಬಾತ್ರೂಮ್ ಅಲ್ಲಿ ಬಿದ್ದಿದ್ದಾರೆ, ಬಾತ್ರೂಮ್ ಅಲ್ಲಿ ಬಿದ್ದು ಮಲ್ಕೊಂಡ್ರು, ಅವರನ್ನ ಸ್ನಾನ ಮಾಡಿಸಿದೆ, ನಾನು ಬಿದ್ದಿದ್ರಲ್ಲ ಹಾಗಾಗಿ ಅವರನ್ನ ಸ್ನಾನ ಮಾಡಿಸಿ ಮಲಗಿಸಿದ್ದೆ, ಬೆಳಗ್ಗೆ ನೋಡಿದ್ರೆ ಅವರು ಕಣ್ಣೇ ಬಿಡ್ತಾ ಇಲ್ಲ ಅಂತ ಹೇಳಿ ಆಕೆ ಕಂಪ್ಲೇಂಟ್ ಅನ್ನ ಮಾಡ್ತಾಳೆ. ಅದನ್ನ ನೋಡಿದಂತಹ ಪೊಲೀಸರು ಒಂದು UDR ಅನ್ನ ದಾಖಲಿಸಿಕೊಳ್ತಾರೆ. ಅಂದ್ರೆ ಅಸಹಜ ಸಾವು ಪ್ರಕರಣದಡಿ ಒಂದು ಕೇಸನ್ನ ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಈಗ ಪತ್ನಿಯ ಕಳ್ಳಾಟ ಬಯಲಾಗಿರುವಂತದ್ದು. ಯಾಕೆಂತಂದ್ರೆ ಮನೆ ಕೆಲಸಕ್ಕೆ ಅಂತ ಏನಿದ್ಲು ಆಕೆಯ ಬಳಿಯೂ ಕೂಡ ಪೊಲೀಸರು ಮಾಹಿತಿಯನ್ನ ಪಡೆದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಪದೇ ಪದೇ ಪತ್ನಿ ಹಾಗೆ ಪತಿಯ ನಡುವೆ ಗಲಾಟೆ ಆಗಿತ್ತು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಪೊಲೀಸರು ತಮ್ಮದೇ ಸ್ಟೈಲ್ ನಲ್ಲಿ ಪತ್ನಿಯನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ, ಅಂದ್ರೆ ಶ್ರುತಿ ಏನಿದ್ದಾಳೆ ಆರೋಪಿತೆ, ಆಕೆಯನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ತಪ್ಪೊಪ್ಕೊಂಡಿರುವಂತದ್ದು. ಅಂದ್ರೆ ನಾನೇ ಇದೇ ರೀತಿ ನಾಟಕವನ್ನ ಮಾಡಿದೆ, ಯಾವುದೋ ಒಂದು ವಸ್ತುವಿನಿಂದ ಮುಖಕ್ಕೆ ಹೊಡೆದಂತಹ ಸಂದರ್ಭದಲ್ಲಿ ಅವರು ಕೆಳಗಡೆ ಬಿದ್ರು, ಆ ಟೈಮಲ್ಲಿ ಹೀಗಾಗಿದೆ, ನಾನು ಸಾಯಿಸ್ಬೇಕು ಅಂತ ಮಾಡಿದ್ದಲ್ಲ ಅಂತ ಹೇಳಿ ಈಗಾಗ್ಲೇ ಆಕೆ ಕೂಡ ಹೇಳಿರುವಂತದ್ದು. ಜೊತೆಗೆ ಆ ಒಂದು ಬಾಡಿಯ ಮರಣೋತ್ತರ ಪರೀಕ್ಷೆ ಸಮಯದಲ್ಲೂ ಕೂಡ ಅದು ಅಸಹಜ ಸಾವಲ್ಲ, ಯಾವುದೋ ಒಂದು ವಸ್ತುವಿನಿಂದ ಮುಖಕ್ಕೆ ಪಂಚ್ ಮಾಡಿದಂತಹ ಸಂದರ್ಭದಲ್ಲಿ ಆಗಿರುವಂತಹ ಸಾವು ಅನ್ನೋದು ಕನ್ಫರ್ಮ್ ಆಗಿತ್ತು. ಮುಖದ ಮೇಲೆ ಗಾಯದ ಗುರುತು ಕೂಡ ಇತ್ತು. ಅವೆಲ್ಲವನ್ನ ಕೂಡ ಪರಿಶೀಲಿಸಿದಂತಹ ಪೊಲೀಸರು ಆರೋಪಿತೆಯನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಕೊಲೆಯ ರಹಸ್ಯ ಬಯಲಾಗಿರುವಂತದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಂಕಿತಾ.